ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೀರ್ತನಂ ಶ್ರವಣಂ ದಾನಂ ದರ್ಶನಂ ಚಾಪಿ ಪಾರ್ಥಿವ ಗವಾಂ ಪ್ರಶಸ್ಯತೆ ವೀರ ಸರ್ವಪಾಪಹರಂ ಶಿವಂ. ಘೃತಕ್ಷೀರಪ್ರದಾ ಗಾವೋ ಘೃತಯೋನ್ಯೋ ಘೃತೋದ್ಭವಾಃ ಘೃತನದ್ಯೋ ಘೃತಾವರ್ತಾಸ್ತಾಮೇ ಸಂತು ಸದಾ ಗೃಹೇ. ಗಾವೋ ಮಮಾಗ್ರತೋ ನಿತ್ಯಂ ಗಾವಃ ಪೃಷ್ಠತಯೇವ ಚ ಗಾವೋ ಮೇ ಸರ್ವತಶ್ಚೈವ ಗವಾಂ ಮಧ್ಯೆ ವಸಾಮ್ಯಹಂ. ಹರೇ ಶ್ರೀನಿವಾಸ ಗೋವಿಂದ ಗೋವಿಂದ, ಗೋರಕ್ಷಕ ಗೋವಿಂದ ಗೋವಿಂದ, ಗೋಪಾಲಕ ಗೋವಿಂದ ಗೋವಿಂದ. ಅತ್ಯಂತ ವೈಭವದಿಂದ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಗೋಶಾಲೆ, ಗೋವುಗಳ ರಕ್ಷಣೆಗೆಂದು ಸಿದ್ಧಪಡಿಸಿರ್ತಕ್ಕಂತಹ ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಶಾಲೆ ತಿರುಪತಿ, ಅಲ್ಲಿ ನೆಲೆಸಿರತಕ್ಕಂತಹ ಗೋವಿಂದ, ಗೋವಿಂದನ ಪೂಜೆ, ಗೋವಿಂದನಿಗೆ ಅತ್ಯಂತ ಇಷ್ಟವಾಗಿರ್ತಕ್ಕಂತಹ ಗೋವು, ಆ ಗೋವಿನ ಪೂಜೆಯ ಮಹೋತ್ಸವವನ್ನು ಸಂಕ್ರಾಂತಿಯ ನಂತರ ದಿನ, ಕನುಮ ದಿನ, ಇಂದಿನ ದಿನ, ಕರಿಯ ದಿನದಂದು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ವಿಧ ವಿಧವಾಗಿರ್ತಕ್ಕಂತಹ ಕೋಲಾಟದ ಆಚರಣೆ, ತುಳಸಿಯ ಪೂಜೆ, ವಿಶೇಷವಾದಂತಹ ಪ್ರಾಣಿಗಳ ಪೂಜೆಯನ್ನು ಮಾಡುತ್ತಾ ಅವುಗಳಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವಿರತಕ್ಕಂತಹ ಆ ಗೋವಿನ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂತಹ ಗೋಪೂಜಾ ಮಹೋತ್ಸವ ಇದು ಪ್ರತ್ಯಕ್ಷ ಪ್ರಸಾರದೊಂದಿಗೆ ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಆ ಗೋವುಗಳನ್ನು ಪಾಲಿಸುವಂತಹ ಗೋಪಾಲಕನಾದಂತಹ ಆ ಸ್ವಾಮಿಯನ್ನು, ಗೋವಿಂದನನ್ನು, ಶ್ರೀಕೃಷ್ಣನನ್ನು, ಗೋಪಾಲಕನನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ವೇಣುನಾದ ಪ್ರಿಯನಾಗಿರ್ತಕ್ಕಂತಹವನು, ವೇಣುಗಾನವನ್ನು ಮಾಡತಕ್ಕಂತಹವನು, ಕೈಯಲ್ಲಿ ವೇಣುವನ್ನು ಹಿಡಿದುಕೊಂಡು ಲೋಕವನ್ನೆಲ್ಲವನ್ನು ಕೂಡ ಮಂತ್ರ ಮುಗ್ಧವನ್ನಾಗಿ ಮಾಡುವ ಲೀಲೆಯನ್ನು ಹೊಂದಿರತಕ್ಕಂತಹ ಆ ಸ್ವಾಮಿ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ. ಆ ಗೋಪಾಲ ಕೃಷ್ಣ ಅಂತಹ ಆ ಸ್ವಾಮಿಯನ್ನು ವೀಕ್ಷಿಸುತ್ತಾ ಗೋಶಾಲೆಯಲ್ಲಿ ನೆಲೆಸಿರತಕ್ಕಂತಹ ಗೋಪಾಲ ಕೃಷ್ಣನ ಅನುಗ್ರಹ ಸರ್ವದಾ ನಮ್ಮೆಲ್ಲರ ಮೇಲಿರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಗೋವುಗಳ ಮಧ್ಯದಲ್ಲಿ ನಮ್ಮ ವಾಸ ಇರಬೇಕು ಎಂಬುದಾಗಿ ಶಾಸ್ತ್ರ ತಿಳಿಸ್ತಾ ಇದೆ. ಅಂತಹ ಆ ಗೋವುಗಳು ನಮ್ಮ ಮುಂಭಾಗದಲ್ಲಿ, ಗೋವುಗಳು ನಮ್ಮ ಹಿಂಭಾಗದಲ್ಲಿ, ಸರ್ವತಃ ಗೋವುಗಳು, ಆ ಗೋವುಗಳ ಮಧ್ಯದಲ್ಲಿ ನನ್ನ ವಾಸ ಅನ್ನುವಂತಹ ವಿಚಾರವನ್ನು ಆ ಸ್ವಾಮಿಯ ಮುಂಭಾಗದಲ್ಲಿ ತಿಳಿಸುತ್ತಾ, ಅಂತಹ ಗೋವು ಎಲ್ಲ ದೇವತೆಗಳಿಗೂ ಕೂಡ, ಎಲ್ಲರಿಗೂ ಕೂಡ ಆಶ್ರಯವನ್ನು ನೀಡಿರ್ತಕ್ಕಂತಹದ್ದು. ಅಂತಹ ಗೋವುಗಳ ರಕ್ಷಣೆಯನ್ನು ಮಾಡತಕ್ಕಂತಹ ಸ್ವಾಮಿ ಗೋಪಾಲ ಕೃಷ್ಣ. ಅಂತಹ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ಇಂದಿನ ದಿನ, ಕನುಮ ದಿನ, ಕರಿಯ ದಿನದಂದು ನಾವು ಸಂಕ್ರಾಂತಿಯ ಮರುದಿನವಾಗಿರ್ತಕ್ಕಂತಹ ಇಂದು ಗೋವಿನ ಪೂಜೆಯನ್ನು ಮಾಡುವ ದೃಶ್ಯವನ್ನು ನೋಡಲಿದ್ದೇವೆ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಗೋವಿನ ಪೂಜೆ, ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸ ಯಾವಾಗ ತಿರುಮಲೆಗೆ ಬಂದಿದ್ದನೋ, ಈ ಭೂಸ್ಪರ್ಶದಿಂದ ಹಸಿವು, ನೀರಡಿಕೆ, ಬಾಯಾರಿಕೆ ಇವೆಲ್ಲ ಆಗಿತ್ತೋ, ಆ ಸಂದರ್ಭದಲ್ಲಿ ಗೋವಿನ ರೂಪದಲ್ಲಿ ಬ್ರಹ್ಮದೇವರು ಬಂದು ಆ ಶ್ರೀನಿವಾಸನ ಬಾಯಾರಿಕೆಯನ್ನು, ಹಸಿವನ್ನು ಪೂರ್ಣ ಮಾಡಿರತಕ್ಕಂತಹದ್ದನ್ನು ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಅಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಗೋವು ಎಲ್ಲರ ನೀರಡಿಕೆಯನ್ನು, ಹಸಿವನ್ನು ಪೂರ್ಣಗೊಳಿಸ್ತಕ್ಕಂತಹದ್ದು, ಎಲ್ಲರಿಗೆ ಆರೋಗ್ಯ ಭಾಗ್ಯವನ್ನು ನೀಡುವಂತಹದ್ದು, ಕ್ಷೀರವನ್ನು, ಆಯುಷ್ಯನ್ನು, ಘೃತ ಅನ್ನತಕ್ಕಂತಹದ್ದು ಆಯುಷ್ ಅಂತ ಹೇಳ್ತಾರೆ, ಅಂತಹ ಘೃತವನ್ನು ನೀಡತಕ್ಕಂತಹದ್ದು ಆ ಗೋವು. ಗೋವಿಗೆ ಸಂಬಂಧಪಟ್ಟಿರತಕ್ಕಂತಹದ್ದೇನೋ ಅದನ್ನೇ ಘೃತ ಅಂತ ಹೇಳ್ತಾರೆ. ಇಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಗೋವುಗಳ ಸಂರಕ್ಷಣೆಗೆಂದೇ ಸಿದ್ಧಪಡಿಸಿರ್ತಕ್ಕಂತಹ ಒಂದು ಆಲಯ, ಅದೇ ಗೋಶಾಲೆ, ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಶಾಲೆ. ಅಲ್ಲಿ ನೆಲೆಸಿರತಕ್ಕಂತಹ ಗೋವಿಂದನನ್ನು, ಗೋಪಾಲ ಕೃಷ್ಣನನ್ನು
ಪೂಜಿಸುತ್ತಾರೆ. ಅಂತಹ ಆ ಪೂಜೆಯನ್ನು ನೋಡುತ್ತಾ ಗೋವಿನ ಪೂಜೆಯನ್ನು ಕೂಡ ಆಚರಿಸುತ್ತಾರೆ ಅಧಿಕಾರಿಗಳು. ಆ ಗೋಪೂಜೆಯನ್ನು ಕೂಡ ವೀಕ್ಷಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ, ಗೋಪಾಲ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ಎಂತಹ ಅದ್ಭುತವಾದಂತಹ ಸುಂದರವಾಗಿರ್ತಕ್ಕಂತಹ ಆ ಸ್ವಾಮಿಯ ಮುಖ ಕಮಲವನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ನಾವು ಹಳ್ಳಿಗಳಲ್ಲಿ ನೋಡಲಿಕ್ಕೆ ಸಿಗತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನು ಈ ಗೋಶಾಲೆಯಲ್ಲಿ ನಾವು ಕಾಣಬಹುದಾಗಿದೆ. ನರ್ತನವನ್ನು ಮಾಡತಕ್ಕಂತಹವರು, ಕೋಲಾಟವನ್ನು ಆಡ್ತಾ ಇರತಕ್ಕಂತಹ ಮಹಿಳೆಯರು, ಮತ್ತೊಂದು ಕಡೆ ತಮ್ಮ ವಿಶಿಷ್ಟವಾದಂತಹ ತಮ್ಮಟೆಯನ್ನು ಬಾರಿಸುತ್ತಾ ನರ್ತನವನ್ನು ವೃತ್ತಾಕಾರವಾಗಿ ನಡೆಸ್ತಕ್ಕಂತಹ ಪುರುಷರು ಒಂದು ಕಡೆ, ಹೀಗೆ ವಿಧ ವಿಧವಾದಂತಹ ಸೇವೆಗಳನ್ನು ಗೋವಿನ ಒಳಗಡೆ ಇರತಕ್ಕಂತಹ ಗೋವಿಂದನನ್ನು ಸಂತೋಷಗೊಳಿಸಲಿಕ್ಕಾಗಿ ನಡೆಸಿಕೊಡ್ತಾ ಇದ್ದಾರೆ ಭಕ್ತರು. ಅಂತಹ ಆ ಭಕ್ತ ಮಹಾಶಯರ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ಪೂರ್ಣಗೊಳಿಸುತ್ತಾ ಗೋವಿಂದ ಶ್ರೀ ಶ್ರೀನಿವಾಸ ಶ್ರೀಕೃಷ್ಣ ಗೋಪಾಲಕೃಷ್ಣ ಇದು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತನ್ನ ಮುಖ ಕಮಲದ ಮುಗುಳ್ನಗೆಯ ಮುಖಾಂತರ ನಾವೆಲ್ಲರೂ ಕೂಡ ಆ ಸುಂದರವಾದಂತಹ ಮುಖಾರವಿಂದದ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಹರೇ ಶ್ರೀನಿವಾಸ ಸಪ್ತಗಿರಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಎಂಬುದಾಗಿ ಗೋವುಗಳ ಸಂರಕ್ಷಕನಾಗಿರ್ತಕ್ಕಂತಹ ಗೋವಿಂದನನ್ನು, ಗೋ ಶಬ್ದಕ್ಕೆ ವೇದ ಅನ್ನುವಂತಹ ಅರ್ಥ ಇದೆ. ಹಾಗಾಗಿ ವೇದ ಸಂರಕ್ಷಕನಾಗಿರ್ತಕ್ಕಂತಹ ಆ ಗೋವಿಂದನನ್ನು, ಗೋ ಶಬ್ದಕ್ಕೆ ಭೂಮಿ ಅನ್ನುವಂತಹ ಅರ್ಥ ಇದೆ. ಆದ್ದರಿಂದ ಭೂ ಸಂರಕ್ಷಕನಾಗಿರ್ತಕ್ಕಂತಹ ಆ ಗೋವಿಂದನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಗೋ ಶಬ್ದಕ್ಕೆ ಸಜ್ಜನರು ಅನ್ನುವಂತಹ ಅರ್ಥ ಇದೆ. ಆದ್ದರಿಂದ ಸಜ್ಜನರನ್ನು ಸಂರಕ್ಷಿಸುವಂತಹ ಆ ಗೋವಿಂದನನ್ನು ನಾವೆಲ್ಲರೂ ಕೂಡ ಆಶ್ರಯಿಸೋಣ. ವಿಧ ವಿಧವಾಗಿರತಕ್ಕಂತಹ ಕಾಯಿಪಲ್ಯಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಅಂತಹ ಆ ಗೋವುಗಳೆಲ್ಲವನ್ನು ಕೂಡ ತನ್ನ ವೇಣುನಾದದ ಮುಖಾಂತರ ಮುಗ್ಧಗೊಳಿಸುವಂತಹ ಆ ಗೋಪಾಲ ಕೃಷ್ಣ, ಅಂತಹ ಗೋಪಾಲ ಕೃಷ್ಣ ಗೋವಿನ ವಿಶಿಷ್ಟವಾದ ಸಂಘವನ್ನು ಉಳ್ಳಂಥವನು. ಅದಕ್ಕಾಗಿ ಅವನನ್ನು ಗೋವಿಂದ ಎಂಬುದಾಗಿ ಕರೀತಾರೆ. ಅಂತಹ ಆ ಗೋವಿಂದನ ಲೀಲೆಗಳನ್ನು ತಿಳಿದುಕೊಳ್ಳುತ್ತಾ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ.
विष्णोः परमं पदकं सदा पश्यन्ति सूरयः दिवेव चक्षुरा ततं तद्विप्रासो विपन्यवो जाग्रवागुंसस्समिन्धते विष्णोः परमं पदं नारायणाय विद्महे वासुदेवाय धीमहि तन्नो विष्णुः प्रचोदयात्। ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಕೃಷ್ಣಾರಮಣ ಪ್ರಿಯನಾದಂತಹ ಕೃಷ್ಣನನ್ನು ನಾವೆಲ್ಲರೂ ಕೂಡ ಸ್ಮರಿಸುತ್ತಾ ಆ ಕೃಷ್ಣನ ಪರಮಾನುಗ್ರಹದಿಂದ ಅನಾಕುಲಂ ಗೋಕುಲಂ ಉಲ್ಲಲಾಸ, ಗೋವುಗಳ ಕುಲ ಅಂದರೆ ಸಮೂಹ ಯಾವುದೇ ವಿಧವಾದಂತಹ ಭಯ ಇಲ್ಲದಂತೆ ವಿಶೇಷವಾಗಿ ಉಲ್ಲಲಾಸ ವಿರಾಜಿಸಿತ್ತಂತೆ. ಹಾಗಾಗಿ ಅಂತಹ ಆ ಸ್ವಾಮಿಯನ್ನು ಶ್ರೀಕೃಷ್ಣನನ್ನು ನಾವೆಲ್ಲರೂ ಕೂಡ ಗೋವಿಂದ ಗೋವಿಂದ ಎಂಬುದಾಗಿ ಕರೆಯುತ್ತೇವೆ. ಅಂತಹ ಆ ಗೋವಿಂದನ ಸೇವೆಯನ್ನು ಮಾಡುವುದರಲ್ಲಿ ನಿರತರಾಗಿರತಕ್ಕಂತಹ ಶ್ರೀರ್ವರ್ಚಸ್ವಮಾಯುಷ್ಯಮಾರೋ ಯಮಾವಿಧಾಚ್ಛೋಭಮಾನಂ ಮಹೀಯತೆ ಧಾನ್ಯಂ ಧನಂ ವಶಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಶ್ರಿಯಮೇವಾವರುಂಧೆ ಶೀತೆ ವಾತೆ ಪುನರ್ನಿವೇತ್ಯಾಹ ಕ್ಷೇಮೋ ವೈ ರಾಷ್ಟ್ರಸ್ಯ ಶೀತೋ ವಾತಃ ಕ್ಷೇಮಮೇವಾವರುಂಧೆ ಯೋ ವೈ ತಾಂ ಬ್ರಹ್ಮಣೋ ವೇದ ಅಮೃತೇನಾವೃತಾಂ ಪುರೀಂ ತಸ್ಮೈ ಬ್ರಹ್ಮ ಚ ಬ್ರಹ್ಮ ಚ ಆಯುಃ ಕೀರ್ತಿಂ ಪ್ರಜಾನ್ ದದುಃ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇರ್ಥಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಎಂಬುದಾಗಿ ಆ ಗೋವಿಂದನನ್ನು ಶ್ರೀನಿವಾಸನನ್ನು ಸ್ಮರಿಸುತ್ತಾ ಆಲಯದ ಧರ್ಮಕರ್ತ ಮಂಡಳಿಯಲ್ಲಿ ಸಭ್ಯರಾಗಿರ್ತಕ್ಕಂಥವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪಾಲ್ಗೊಂಡು ವಿಶೇಷವಾದ ರೀತಿಯಲ್ಲಿ ಗೋವಿಂದನ ಶ್ರೀಕೃಷ್ಣನ ಪೂಜೆಯಲ್ಲಿ ಪಾಲ್ಗೊಂಡು ನಂತರ ಗೋವಿನ ಪೂಜೆಯಲ್ಲಿಯೂ ಕೂಡ ಪಾಲ್ಗೊಳ್ತಕ್ಕಂತಹದ್ದು. ಗೋಪೂಜೆಯಲ್ಲಿ ಪಾಲ್ಗೊಂಡು ಸಕಲ ದೇವತೆಗಳ ಪೂಜೆಯನ್ನು ಮಾಡಿದರೆ ಯಾವ ಫಲ ಬರಬೇಕೋ ಆ ಫಲವನ್ನು ಪಡೆದುಕೊಳ್ಳಲಿದ್ದಾರೆ. ಅದನ್ನು ವೀಕ್ಷಿಸಿದಂತಹ ನಾವು ಕೂಡ ಯಾವುದೇ ವಿಧವಾದಂತಹ ಕಡಿಮೆ ಇಲ್ಲದಂತೆ ಸಂಪೂರ್ಣ ಫಲಭಾಗಿಗಳಾಗಲಿದ್ದೇವೆ. ಆದ್ದರಿಂದ ಆ ಗೋವಿಂದನ ಹಾಗೂ ಗೋವಿನ ಪೂಜೆಯಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಕೂಡ ಧನ್ಯರಾಗೋಣ. ವೇದ ಪಂಡಿತರು ವೇದ ಮಂತ್ರಗಳನ್ನು ಉಚ್ಚರಿಸುತ್ತಾ ವೇದ ಆಶೀರ್ವಾದವನ್ನು ಅಧಿಕಾರಿ ಗಣಕ್ಕೆ ನೀಡಿರುವಂತಹದ್ದನ್ನು ನಾವೆಲ್ಲರೂ ಕೂಡ ವೀಕ್ಷಿಸಿದ್ದೇವೆ. ವೇದ ಮಂತ್ರಗಳನ್ನು ಕೇಳಿದ್ದೇವೆ. ಆ ವೇದ ಮಂತ್ರಗಳಿಗೆ ಗೋ ಎಂಬುದಾಗಿ ಹೆಸರು. ಹಾಗಾಗಿ ಗೌಹು ಗಾವವು ಗಾವಹ. ಗಾವಹ ಅಂದರೆ ಮಾತುಗಳು, ಮಾತುಗಳು ವೇದಗಳ ರಾಶಿ, ಜ್ಞಾನದ ನಿಧಿ, ಅವುಗಳ ಸಂರಕ್ಷಣೆಯನ್ನು ಮಾಡಿರ್ತಕ್ಕಂಥವನು ಭಗವಂತ ಗೋವಿಂದ. ಅಂತಹ ಗೋವಿಂದನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಅಂತಹ ಆ ಸ್ವಾಮಿಯ ಸೇವೆಯಲ್ಲಿ ಗೋಪಾಲಕರ ದಿವ್ಯವಾಗಿರತಕ್ಕಂತಹ ಚಿಂತನೆಯನ್ನು ಮನಸ್ಸಿಗೆ ತರುವಂತೆ ಕೈಯಲ್ಲಿ ತಂಬೂರಿಯನ್ನು ಹಿಡಿದುಕೊಂಡು
ಮೇಲ್ಭಾಗದಲ್ಲಿ ಆ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೇನೋ ಎಂಬುದಾಗಿ ಮನೆ ಮನೆಗೂ ಕೂಡ ಹೋಗಿ ಗೋಪಾಲ ಬುಟ್ಟಿಯನ್ನು ಚಾಚುತ್ತಾ ಅದರಲ್ಲಿ ನೈವೇದ್ಯವನ್ನು ಮನೆಯವರು ಏನು ಕೊಡ್ತಾರೋ ಅದನ್ನು ಸ್ವೀಕಾರ ಮಾಡಿ ಜೀವನವನ್ನು ನಡೆಸ್ತಕ್ಕಂತಹ ಹರಿದಾಸರ ವೇಷವನ್ನು ಧರಿಸಿದಂಥವರಾಗಿ ಆ ವಿಶಿಷ್ಟವಾದ ಸಂಸ್ಕೃತಿಯನ್ನು, ಸಂಕ್ರಾಂತಿಗೆ ಸಂಬಂಧಪಟ್ಟಂತಹ ಸಂಸ್ಕೃತಿಯನ್ನು ಮನಸ್ಸಿಗೆ ತಂದುಕೊಡುವಂತೆ ಈ ಎಲ್ಲ ವಿಧವಾದಂತಹ ಏರ್ಪಾಟುಗಳು ಈ ಗೋಶಾಲೆಯಲ್ಲಿ ಆಗಿರುವಂತಹದ್ದಾಗಿದೆ. ಅದನ್ನು ಪ್ರತ್ಯಕ್ಷ ಪ್ರಸಾರದೊಂದಿಗೆ ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಗೋಪಾಲಕೃಷ್ಣನ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಗೋಪೂಜಾ ಮಹೋತ್ಸವ ಸಂಕ್ರಾಂತಿಯ ನಂತರದ ದಿನ, ಕರಿಯ ದಿನ ಅಂತ ಹೇಳ್ತಾರೆ. ಸಕಲ ವಿಧವಾದಂತಹ ದೋಷಗಳನ್ನು ದೂರ ಮಾಡತಕ್ಕಂತಹ ದಿನ. ಇಂದಿನ ದಿನ ನಾವು ಗೋವನ್ನು ಪೂಜಿಸಿಕೊಳ್ತಾ ಇದ್ದೇವೆ, ಗೋವಿಂದನನ್ನು ಸ್ಮರಿಸ್ತಾ ಇದ್ದೇವೆ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಗೋವುಗಳ ಕುಲಕ್ಕೆ ಆನಂದವನ್ನು ಉಂಟು ಮಾಡಿರ್ತಕ್ಕಂಥವನು ಆ ಸ್ವಾಮಿ ಶ್ರೀಕೃಷ್ಣ, ಶ್ರೀನಿವಾಸ. ಅಂತಹ ಶ್ರೀನಿವಾಸ ಹಸಿವಿನಿಂದ ಬಾಯಾರಿಕೆಯಿಂದ ತೊಳಲ್ತಾ ಇದ್ದರೆ ಬ್ರಹ್ಮದೇವರು ಗೋವಿನ ರೂಪವನ್ನು ಧರಿಸಿದಂಥವರಾಗಿ ಕರುವಿನ ರೂಪದಲ್ಲಿ ಬಂದಿರತಕ್ಕಂತಹದ್ದು ರುದ್ರದೇವರು. ಇವರೀರುವರು ಕೂಡ ಬಂದು ವಿಶೇಷವಾಗಿ ಆ ಶ್ರೀನಿವಾಸನನ್ನು ಸೇವಿಸಿಕೊಂಡಿರತಕ್ಕಂತಹದ್ದನ್ನು ಸ್ಮರಿಸಿಕೊಳ್ಳುತ್ತಾ ಇಂದಿನ ದಿನ ಗೋಪೂಜೆಯ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ಅಧಿಕಾರಿ ವರ್ಗದವರೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಸಾಮಾನ್ಯ ಭಕ್ತರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಆ ಗೋವಿಂದನನ್ನು ಸ್ಮರಿಸುತ್ತಾ, ಗೋಮಾತೆಯನ್ನು ಭಜಿಸುತ್ತಾ, ಗೋಮಾತೆಯ ಪೂಜೆಯಲ್ಲಿ ಪಾಲ್ಗೊಳ್ತಾ ಇರುವಂತಹದ್ದು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ ಎಂಬುದಾಗಿ ಆ ಸ್ವಾಮಿಯನ್ನು ಮೇಲಿಂದ ಮೇಲೆ ಆ ಗೋವಿಂದ ನಾಮದೊಂದಿಗೆ ಸ್ಮರಿಸುತ್ತಾ ಕೃತಕೃತ್ಯರಾಗುವಂತಹ ಸಂದರ್ಭ ಇದು ಬಂದು ಒದಗಿದೆ. ನಿತ್ಯ ನಿರ್ಮಲನಾದಂಥವನು ಗೋವಿಂದ, ನೀಲಮೇಘ ಶ್ಯಾಮ ಆ ಸ್ವಾಮಿ ಗೋವಿಂದ, ಪುರಾಣ ಪುರುಷನು ಆ ಗೋವಿಂದ, ಪುಂಡರೀಕಾಕ್ಷನಾದಂಥವನು ಗೋವಿಂದ. ಅಂತಹ ಗೋವಿಂದನನ್ನು ಸ್ಮರಿಸುತ್ತಾ ಇದು ಗೋಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಧನ್ಯರಾಗೋಣ. ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಶಾಲೆಯಲ್ಲಿ ನಡೀತಾ ಇರತಕ್ಕಂತಹ ಗೋಪೂಜೆಯ ಪ್ರತ್ಯಕ್ಷ ಪ್ರಸಾರವನ್ನು ಆತ್ಮೀಯ ವೀಕ್ಷಕರೇ ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ತದಂಗವಾಗಿ ನಡೀತಾ ಇರತಕ್ಕಂತಹ ಎಲ್ಲ ಕೈಂಕರ್ಯಗಳನ್ನು ನಾವು ವೀಕ್ಷಿಸಿ ಜಗದೊಡೆಯನಾಗಿರ್ತಕ್ಕಂತಹ ಶ್ರೀನಿವಾಸನ ಗೋಪಾಲಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಇದೊಂದು ಅದ್ಭುತವಾದಂತಹ ಅವಕಾಶ. ಕಾರ್ಯಕ್ರಮಗಳ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವು ಕೂಡ ನಮ್ಮ ಬಂಧುಗಳಿಂದ, ಬಾಂಧವರಿಂದ, ಮಿತ್ರರಿಂದ ಈ ಕಾರ್ಯಕ್ರಮವನ್ನು ಹಂಚಿಕೊಳ್ಳುತ್ತಾ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಭಾಗ್ಯವನ್ನು ಕಲ್ಪಿಸಿಕೊಡುವುದರ ಮುಖಾಂತರ ನಮ್ಮ ಕರ್ತವ್ಯವನ್ನು ನಾವೆಲ್ಲರೂ ಕೂಡ ನಿಭಾಯಿಸೋಣ. ಗೋಪಾಲಕೃಷ್ಣ ವೇಣುನಾದ ಪ್ರಿಯ ಕೈಯಲ್ಲಿ ಕೊಳಲನ್ನು ಹಿಡಿದುಕೊಂಡು ಲೋಕವನ್ನು ಮಂತ್ರ ಮುಗ್ಧರನ್ನಾಗಿ ಮಾಡ್ತಾ ಇರತಕ್ಕಂತಹ ದೃಶ್ಯ. ತನ್ನ ಮುಖಕಮಲದ ದರ್ಶನ ಮಾತ್ರದಿಂದಲೇ ಭಕ್ತರು ಆ ಸ್ವಾಮಿಯ ಅಧೀನರಾಗಿ ಅವನನ್ನು ತದೇಕ ಚಿತ್ತರಾಗಿ ವೀಕ್ಷಿಸ್ತಾ ಇರ್ತಾರೆ. ಅಂತಹ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಅವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಗೋವುಗಳ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ತಿರುಮಲ ತಿರುಪತಿ ದೇವಸ್ಥಾನದವರು. ಅಂತಹ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುತ್ತಾ ಇದ್ದೇವೆ. ಇದು ನಮ್ಮ ಪೂರ್ವ ಜನ್ಮದ ಸುಕೃತ, ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ಅಂತಂದರೆ ಅದು ಪೂರ್ವ ಜನ್ಮದಲ್ಲಿ ಆರ್ಜಿಸಲ್ಪಟ್ಟಂತಹ ಪುಣ್ಯ, ಅದರ ಪರಿಪಕ್ವತೆ ನಮ್ಮ ಈ ಭಾಗವಹಿಸುವಿಕೆ ಅನ್ನುವಂತಹದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಈ ಗೋಪೂಜಾ ಕಾರ್ಯಕ್ರಮದಲ್ಲಿ ಪ್ರಾತರ್ಭಗಂ ಪೋಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮಮುತರುದ್ರಗುಂ ಹುವೇಮ ಪ್ರಾತರ್ಜಿತಂ ಭಗಮುಗ್ರಗುಂ ಹುವೇಮ ವಯಂ ಪುತ್ರಮದಿತೇರ್ಯೋ ವಿಧರ್ತಾ
आद्रश्चिद्यं मन्यमानस्तुरश्चित् राजा चिद्यं भगं भक्षेत्याह भगप्रणेतर्भगसत्यराधः भगेमान्धियमुदवदन्नः भगप्रणो जनयगोभिरश्वैः भगप्रणभर्तस्यामा उतेदानीं भगवन्तस्यामा उत प्रपित्व उत मध्ये अह्ना उतोदितामघवन् सूर्यस्य वयं देवानागो सुमतोऽस्याम भग एव भगवागो अस्तु देवाः तेन वयं भगवन्तस्याम तन्त्वा भग सर्वयुज्यो हवीमि स नो भगपुर एता भवेह समध्वरायोषसो नमन्ता दधिक्रावे वसुजये पदाय अर्वाचीनं वसुविदं भगन्नः रथमिवाश्वाभाजिना वहन्तु अश्वावतीर्गोमतीर्नौषसः वीरवतीर्सदमुच्छन्तु भद्राः घृतं दुहाना विश्वतप्रभीणाः योऽयं पात स्वस्तिभिः स्वदानः सोमाग्ने भागिनगो सन्तमथा भागं चिकीर्षति अभागमग्ने तं कुरु मामग्ने भागिनं कुरु सोमाग्ने वर्चो विहवे स्वस्तवयन्त्वेन्धानास्तनुवं पुषेम मह्यं नमन्तां प्रतिशश्चतस्रस्त्वयाध्यक्षेण पृतनाजयेम मम देवा विहवे सन्तु सर्व इन्द्रावन्तो मरुतो विष्णुरग्निः ममान्तरिक्षमुरुगोपमस्तु मह्यं वातः पवता कामे अस्मिन् मयि देवा द्रविणमायजन्तां मय्याशीरत्वमयि देवहूतिः देव्याहोतारावणिषन्तपूर्वेरिष्टायामतनुवासुवीराः मह्यै यजन्तु मम यानि हव्यागोदिः सत्यामनसो मे अस्तु येन मानि गा कथमच्चनाहं विश्ववासो अधिवचता मे देवी षडुर्वीरुणः कृणोत विश्वे देवास इह वीरयध्वम् माहास्महि प्रजयामतनोभिर्मोरधामद्विषते सोमराजन् माहास्महि प्रजयामातनोभिर्मारधामद्विषते सोमराजन् अग्निर्मण्यं प्रतिनुदन्वरस्तादधो गोपाः परिपाहिनत्वम् प्रत्यञ्चायन्तु निगतः पुनस्ते मैषा चित्तं प्रबुधा विनेशतु धाता धातॄणां भुवनस्य यस्पतिर्देवगुं सवितारमभिमादिजाहम् इमै यज्ञमश्विनो भावृहस्पतिर्देवाः पान्तु यजमान्यर्थात् उरव्यचानो महिषः शर्मजगु सदस्मिन् हवे होतः पुरुक्षो स नः प्रजायै हर्यश्वमृडय द्रमाणो रेरिषोमापराधाः
येन सपत्रा अपते भवन्त्विन्द्राग्निभ्यामवबाधामहे तान् वसवो रुद्रा आदित्या प्रशम्भो ग्रन्थेत्तारमधिराजमक्रन् अर्वाञ्चमिन्द्रममुतो हवामहे गोजिद्धनजिदश्वजिद्यः इमन्नो यज्ञं विहवे जुषस्वास्य कुर्मो हरिवो मे दिनन्त्वा ॐ आशिष्यशानो वृषभो न युद्ध्मो घनः क्षोभनश्चर्षणेन सङ्क्रन्दनो निमिष एकवीरशतगुंसेन अजयत्साकमिन्द्रः सङ्क्रन्दनेन निमिषेण जिष्णुना युत्कारेण दुश्चवनेन धृष्णुना तदिन्द्रेण जयत तत्सह ध्वयुधो नर इषु हस्तेन वृष्णा सैषु हस्तैः सनिषङ्गिभिर्वसे सग्स्रष्टा सयुध इन्द्रो गणेन सगुं सृष्टजित्सोमपाबाहुषज्यो वधन्वा प्रतिहिताभिरस्ता बृहस्पते परिदीया रथेन रक्षोहामित्रागुम् अपबाधमानः प्रभञ्जन् सेनाः प्रमृणो युधाययन् अस्माकमेद्य विदारथानाम् गोत्रभिदं गोविदं वज्रबाहु जयन्तमज्म प्रमृणन्तमोजसा इमगुं सजाता अनवीरयध्वमिन्द्रगुं सखायो नुसगुं रभध्वम् बलविज्ञायस्थविरः प्रवीरः सहस्वानुवाजी सह मानवुग्रः अभिवीरो अभिषत्वा सहोजा जैत्रमिन्द्ररथमातिष्ठ गोविद
अभिगोत्राणि सहसा गहमानोदाय वीरः शतमन्यरिन्द्रः दुश्चवनः प्रतनाशानयुध्योऽस्माकगुंसेन अवधप्रयुत्सो इन्द्रादान्नेता बृहस्पतिर्दक्षिणा यज्ञः पुरयतु सोमः देवसेनानामभिभञ्जतीनां जयन्तीनां मरुतायन्त्वग्रे इन्द्रस्य वृष्णावरुणस्य आदित्यानां मरुतागुं शर्धोग्रं महामनसां भुवनच्यवानां घोषो देवानां जयतामुदस्थात् अस्माकमिन्द्रः समृतेष्वजेष्वस्माकय्यायिषवस्ता जयन्तो अस्माकं वीरा उत्तरे भवन्त्वस्मानुदेवाः हवेषो उद्धर्षयमघवन्नायुधान् यत्सत्त्वनां मामकानां महागुंसे उद्वृत्रहन् वाजिनान् यद्रथानां जयतामेतु घोषः गोमाता अनुग्रह पूर्वकं गोमाता पूजाम् आचार्य मुखेन वयं कारयिष्ये पस्पु सूक्तं दत्तारमात्मिकमात्मा देवानामजरो मरेजः सम्बुल्लाग्रे पुण्डरीके निविष्टस्थालार्थायामो रक्तनेत्रः शङ्खस्फटिकजङ्काशस्तेषां देवानामन्तरासीदन्तरात्मा अजितो देवो जक्षाणां विद्याधराणां गन्धर्वाणामन्तरासीदन्तरात्मा ब्रह्मणश्चान्तरात्मा ब्राह्मी गौरौद्रिक उदानकः समनुष्याणां रौक्मो रुक्मो वा अङ्गुष्ठमात्रे हृदये तन्निविष्टस्तस्तुषामन्तरात्मा ओम हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीं यस्यां हिरण्यं विन्देयङ्गामस्वं पुरुषाणहं अस्तिनादप्रमोदिनीं श्रियं देवीमुपह्वये श्रीर्मा देवीर्जुषदां तां सोऽस्मितां हिरण्यप्राकारामार्द्रां ज्वलन्ति दृप्तां दर्पयन्तीं पद्मे स्थितां पद्मवर्णां तामिहोपह्वये श्रियं चन्द्रां प्रभासां यशसा ज्वलन्तीं श्रियल्लोके देवदुष्टामुदारां तां पद्मदेवीं शरणमहं प्रपद्ये लक्ष्मीर्मेणस्य त्वां वृणे वनस्पतिस्तव वृक्षोऽथ तस्य फलानि तपसा नदन्तमायान्तरायाश्च बाह्या अलक्ष्मीः उपैतुमान् देवसखः कीर्तिश्च मणिना सह प्रादुर्भूतोऽस्मि राष्ट्रे स्मिन् कीर्तिमृद्धिं ददातु मे क्षुत्पिपासामलां ज्येष्ठामलक्ष्मीर्नाशयाम्यहम् अभूतिमसमृद्धिं च सर्वान् निर्नदमे गृहात् गन्धद्वारान्दुराधर्षान् नित्यपुष्टाङ्गरीषिणीम् ईश्वरीगुं सर्वभूतानां ताम्यो बह्वये श्रियं मनसः काममातोतिं वाचः सत्यमशीमहि पशूनां
ఓం మహాలక్ష్మీ దేవతాజై నమః గోమాత్ర దేవతాజై నమః ఓం శ్రీం సృజై నమః ఓం ధృత్యై నమః ఓం పవిత్రజై నమః ఓం ప్రమోదాయిన్యై నమః హరిణ్యై నమః ఓం భూష్ణ్యై నమః ఓం క్షోణ్యై నమః ఓం శ్రీం సృజై నమః ఓం లోకధాత్రే నమః ఓం పద్మమాత్రే నమః ఓం ప్రసన్నముఖపద్మాజై నమః పద్మకాంత్యై నమః ఓం విచిత్రక్షోమధారిణ్యై నమః ఓం మృదుశ్రోణ్యై నమః భక్వబిల్వబలాదీనస్తుంగస్తన్యై నమః ఓం సురక్తాంగరపాదతలాజై నమః ఓం యక్షకర్దమదల్లిప్తదర్వాంగకటకోజ్వలాజై నమః ఓం మాంగళ్యాభరణైశ్చిత్రైర్ముక్తాహారైర్విభూషితాజై నమః ఓం శోభమానముఖాంబుజాజై నమః ऋग्यजुस्सामरूपाजै नमः ओं अब्धिजाजै नमः ओं देवदेविकाजै नमः ओं महालक्ष्मी देवताजै नमः गोमात्र देवताजै नमः त्रयत्रिंशत्कोटि देवता सम्भूताजै नमः गोमात्र देवताजै नमः नानाविध हरिद्रा कुङ्कुमार्चनान् समर्पयामि మా వస్త్రము పూలు ఇవ్వండి ఇవ్వండి ఒక్కొక్కటి ఇది ఆవుకి महालक्ष्मी देवताजै नमः गोमात्र देवताजै नमः दिव्य पुष्पमालिकान् समर्पयामि महालक्ष्मी देवताजै नमः गोमात्र देवताजै नमः तेजोवत्सावस्सविदुप्रसवे अश्विनोर्बाहुभ्यां पूष्णो हस्ताभ्यां गोमात्र देवताजै नमः वस्त्रयुग्मान् समर्पयामि महालक्ष्मी देवताजै नमः गोमात्र देवताजै नमः दिव्य वस्त्रयुग्मान् समर्पयामि महालक्ष्मी देवताजै नमः गोमात्र देवताजै नमः दिव्य पुष्पमालिकान् समर्पयामि इमे धूपाः सुरभिनो दिव्यधूपादिवासिताः पूताः ब्रह्म पवित्रेण पूताः सूर्यस्य रश्मिभिः महालक्ष्मी देवताजै नमः गोमात्र देवताजै नमः दिव्य परिमल धूपमाग्रापयामि इमे धूपाः सुरभिनो दिव्यधूपादिवासिताः पूताः ब्रह्म पवित्रेण पूताः सूर्यस्य रश्मिभिः गोमात्र देवताजै नमः కొంచెం కర్పూరం ఎక్కువ महालक्ष्मी देवताजै नमः त्रयत्रिंशत्कोटि देवता सम्भूताजै नमः कामधेनवे नमः नन्दिन्यै नमः आनन्दकर्पूरमङ्गलदिव्यनीराजनं दर्शयामि ओम सृज जातसृज आनिर्जात श्रियं वजोदरदृभ्यो ददाति श्रियं वदानामृतत्वमायन् भवन्ति सद्या श्रिय एवैनन्दश्रियामा दधाति सन्ततमृजा वषट्कृत्यो सन्तत्यै सन्धीयते प्रजया पशुभिः एवं वेदा ओम महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात् गां देवताजै नमः महालक्ष्मी देवताजै नमः त्रयत्रिंशत्कोटि देवता सम्भूताजै नमः गोमात्र देवताजै नमः आनन्दकर्पूरमङ्गलदिव्यनीराजनं दर्शयामि आत्मरक्षान् धारयामि महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात् गां देवताजै नमः महालक्ष्मी देवताजै नमः आनन्दकर्पूरमङ्गलदिव्यनीराजनं दर्शयामि गोविन्द गोविंद गोविंद अंदरू కూడా గో ప్రదక్షిణ ఈ యొక్క శ్లోకాన్ని చెప్తారు పఠిస్తూ కూడా ప్రదక్షిణ చేయాల్సిందిగా కోరుతూ ఉన్నాం గో ప్రదక్షిణ యాని కానిచ పాపాని జన్మాంతర కృతాని చ తాని తాని ప్రణశ్యంతే ప్రదక్షిణ పదే పదే పాపోహం पापकर्माहं पापात्मा पापसंभव त्राहिमात् नरकात् घोरात् शरणागत वत्सल अन्यथा शरणं नास्ति त्वमेव शरणं मम तस्मात् कारुण्य भावेन रक्ष रक्ष जनार्दन रक्ष रक्ष जनार्दन
गां देवतायै आत्मा प्रदक्षिण नमस्कारान् समर्पयामि। त्रयत् त्रिंशत् कोटि देवता संभूतायै गोमात्र देवतायै आत्मा प्रदक्षिण नमस्कारान् समर्पयामि। नायना ओम स्वस्ति। ओम आगावो अक्मन्नुत भद्रमक्रन् सेदन्तु गोष्ठेरणयं तस्मै प्रजावते पुररूपा एहस्योः इंद्राय पूर्वीर्षसोऽवहानाः इंद्राय द्वाणे गृणे च शिक्षते उपेददाति न स्वं मुषायते भूयो भूयो रयिमिदस्य वर्धयन् अभिन्ने खिल्ले निदधाति देवयुं न तानशन्ति तिधस्करः गावो भगो गाव इन्द्रो मे अच्छात् गावः सोमस्य प्रथमस्य भक्षः इमाया गावः सजनास इन्द्रः इच्छामि धृदा मनसा चिदिन्द्रम् यूयं गावो मेदयथा कृशञ्चित् अश्लीलञ्चित् कृणुथा सुप्रतीकम् भद्रं गृहं गृणुथ भद्रवाचः बृहद्वो वय उच्यते सभासु प्रजापते सोऽयवशगुं मृशन्ते शुद्धा अपस्सु प्रपाणे पिबन्तेः मावस्तेन ईशतमाघशगुं सः परिवोहेते रुद्रस्य वृञ्ज्यात् उपेनमुपपर्चनम् आसुघोषोपपृच्छ्यताम् उपर्षभस्य रेतसे उपेन्द्र तव वीर्ये मानागाद्विश्वाचे भद्रासु मनस्य माना त्वया जुष्टानुदमाना दुरुक्तान् बृहद्वदेम विदथे सुवीराः त्वया जुष्टर्षिर्भवति देवि त्वया ब्रह्मा गतश्रीरुतत्वया त्वया जुष्टश्चित्रं विन्दते वसुसानो जुषस्वद्रविणो न मेधे मेधां म इन्द्रो ददातु मेधान् देवी सरस्वती मेधां मे अश्विना बुभावा धत्तां पुष्करस्रजा अप्सरासु च या मेधा गन्धर्वेषु जयन्मनः दैवी मेधा सरस्वती धामा मेधा स्वाहा आमा मेधा सुरभिर्विश्वरूपा हिरण्यवर्णा जगते जगम्यात् ऊर्जस्वते पयसा पिन्वमाना सामा मेधा सुप्रतीका जुषन्ताम् వాళ్ళు కూర్చొని చెప్తారు.
ಹಲೋ ಹಲೋ